ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ. ನಾನು ವಿದ್ಯಾ ಮಲ್ನಾಡ್. ಬಿಜೆಪಿ ಹಿಜಬ್ ಬೇಡ ಅನ್ನತ್ತೆ, ಕಾಂಗ್ರೆಸ್ ಹಿಜಬ್ಬೂ ಇರಲಿ, ಜನಿವಾರನೂ ಇರಲಿ, ಶಿವದಾರನೂ ಇರಲಿ ಅನ್ನತ್ತೆ. ಇದು ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿಯ ಪರಿಣಾಮ ಅಥವಾ ಪ್ರಭಾವ ಬೀರುತ್ತೆ? ರಾಜಕೀಯ ನಾಯಕರುಗಳಿಗೆ ಅದು ಬೇಕಾಗಿರೋ ವಿಚಾರವೇ ಅಲ್ಲ. ಬನ್ನಿ, ಈಗ ಕಾಂಗ್ರೆಸ್ ಏನು ಪ್ರಣಾಳಿಕೆಯಲ್ಲಿ ಹೇಳಿತ್ತು, ಪ್ರಣಾಳಿಕೆಯಲ್ಲಿ ಹೇಳಿದ ಅಂಶನ 3 ವರ್ಷ ಆದ್ಮೇಲೆ ತರ್ತಾ ಇದ್ದಾರೆ. ಇದ್ರ ಬಗ್ಗೆ ರಾಜಕೀಯ ನಾಯಕರುಗಳು ಏನೇನು ಅಂತಾರೆ ಅನ್ನುವಂತಹ ಕುತೂಹಲ ಅಂತೂ ಇದೆ. ಸದ್ಯಕ್ಕೆ ನಮ್ಮ ಜೊತೆಗೆ ಯಶ್ಪಾಲ್ ಸುವರ್ಣ ಅವರು ಲೈವಿಗೆ ಜಾಯ್ನ್ ಆಗಿದ್ದಾರೆ. ಅವರ ಅಭಿಪ್ರಾಯ ಕೇಳೋಣ. ಯಶ್ಪಾಲ್ ಸುವರ್ಣ ಅವರೇ ನಮಸ್ಕಾರ. ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ತೆ. ನಮಸ್ತೆ. ಏನಂತೀರಿ ಕಾಂಗ್ರೆಸ್ನ ಈ ನಿರ್ಧಾರಕ್ಕೆ? ಕಾಂಗ್ರೆಸ್ ಅವರು ಮತ್ತೊಮ್ಮೆ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಕಳೆದ 3 ವರ್ಷದಿಂದ ಒಂದು ಶಿಸ್ತಿನಿಂದ ಶಾಲಾ ವಿದ್ಯಾರ್ಥಿಗಳು ತಮ್ಮ ತಮ್ಮ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಶಿಕ್ಷಣ ಪಡೆದು ಒಂದು ಒಳ್ಳೆ ರೀತಿಯಲ್ಲಿ ಅವರು ಮುನ್ನಡೆಸುತ್ತಿದ್ರು. ಆದ್ರೆ ಇವತ್ತು ತಮ್ಮ ಸ್ವಾರ್ಥಕ್ಕಾಗಿ, ರಾಜ್ಯಕ್ಕೆ ಲಾಭಕ್ಕಾಗಿ ಇವತ್ತು ಅಲ್ಪಸಂಖ್ಯಾತರ ಓಲೈಕೆ ಮಾಡುವ ಉದ್ದೇಶದಿಂದ ನಾಡು 16 ತಾರೀಕಿಗೆ ಅಲ್ಪಸಂಖ್ಯಾತರ ಸಮಾವೇಶದ ಸಂದರ್ಭದಲ್ಲಿ ಅವರಿಗೆ ಏನಾದ್ರೂ ಒಂದು ಪೂರಕವಾಗಿ ಏನಾದ್ರೂ ಒಂದು ಹೇಳಿಕೆಗಳನ್ನು ಕೊಟ್ಟು ಅವರನ್ನು ಸೆಳಿಬೇಕೆಂಬ ದೃಷ್ಟಿಯಲ್ಲಿ ಇವತ್ತು ಶಿಕ್ಷಣ ಸಂಸ್ಥೆಯಲ್ಲಿ ವಿಷ ಬೀಜ ಬಿತ್ತುವಂತ ಕೆಲಸ ಈ ಹಿಜಾಬ್ ಆದೇಶ ಹಿಂಪಡೆಯುವ ಮೂಲಕ ಮಾಡಿದ್ದಾರೆ. ಅವರು ಅದನ್ನೇ ಉಲ್ಟಾ ಹೇಳ್ತಾರೆ. ವಿಷ ಬೀಜ ಬಿತ್ತ ಕೆಲಸ ಮಾಡಿದ್ ಬಿಜೆಪಿ, ಕೋಮುವಾದಿ ತಂದಿದ್ ಬಿಜೆಪಿ, ಸ್ಕೂಲ್ ಮಕ್ಕಳಿಗೆ ಇದ್ರ ಬಗ್ಗೆ ಅರಿವೇ ಇರ್ಲಿಲ್ಲ, ಅವ್ರ ಪಾಡಿಗೆ ಬಂದು ಹೋಗ್ತಾ ಇದ್ರು, ಇದನ್ನೆಲ್ಲ ಮಾಡಿದ್ ಬಿಜೆಪಿ ಅಂತ. ನೋಡಿ, 1983 ಶಾಲಾ ಕಾಲೇಜ್ಗಳಲ್ಲಿ ಒಂದು ಶಿಕ್ಷಣ ಇಲಾಖೆ ಒಂದು ಆಕ್ಟ್ ಅನ್ನು ಹೊರತಂದಿತ್ತು. ಯೂನಿಫಾರ್ಮ್, ಸಮವಸ್ತ್ರವನ್ನು ಕಡ್ಡಾಯ. ಅದರ ಉದ್ದೇಶ ಏನಂದ್ರೆ ವಿದ್ಯಾರ್ಥಿಗಳಲ್ಲಿ ಸಮಾನತೆಯನ್ನು ಕಾಪಾಡಬೇಕು. ಮೇಲು ಕೀಲು, ಶ್ರೀಮಂತ ಬಡವ ಯಾವುದೇ ವ್ಯತ್ಯಾಸಗಳು ವಿದ್ಯಾರ್ಥಿಗಳಲ್ಲಿ ಆಗ್ಬಾರ್ದು. ವಿದ್ಯಾರ್ಥಿಗಳು ಶಾಲೆ ಬರೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾಗಿ ಇರ್ಬೇಕಂತ ದೃಷ್ಟಿಯಲ್ಲಿ 1983 ಆ ಕಾನೂನನ್ನು ಜಾರಿ ಮಾಡಿತ್ತು. ಆ ಪ್ರಕಾರ ಇವತ್ತಿನ ತನಕ ಕೂಡ ಅದೇ ರೀತಿಯಲ್ಲಿ ಆ ವ್ಯವಸ್ಥೆ ಮುಂದುವರೆದಿತ್ತು. 2021-22 ಸ್ವಲ್ಪ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ರು. ಯಾರು ಆ 6 ಮಹಿಳೆಯರು PFI ಸಂಘಟನೆಯ ಸಂಪರ್ಕ ಇದ್ದವರು, ಈಗಾಗಲೇ ಅವರು ಸಂಘಟನೆಯ ಸಂಪರ್ಕ ಇದ್ದದ್ದು ತನಿಖೆ ಮೂಲಕ ಅದು ಸ್ಪಷ್ಟವಾಗಿದೆ. ಒಟ್ಟಾರೆ ಆ ಕಾಂಗ್ರೆಸ್ನವರ ಉದ್ದೇಶ ಏನಂತ ಹೇಳಿದ್ರೆ, ಅಭಿವೃದ್ಧಿಗೆ ಅವ್ರ ಹತ್ರ ಅನುದಾನ ಕೊಡ್ಲಿಕ್ಕೆ ದುಡ್ಡಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಬೇರೆ ಬೇರೆ ಗೊಂದಲಗದಿದ್ದಾಗ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಜನರನ್ನು ದಾರಿ ತಪ್ಪಿಸುವಂತ ಪ್ರಯತ್ನಗಳು. ಅವ್ರ ಹತ್ರ ದುಡ್ಡಿಲ್ಲ ಅಂತೀರಿ ಯಶ್ಪಾಲ್ ಅವರೇ? ಮುಸ್ಲಿಂ ಕಾಲೋನಿಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಮುಸ್ಲಿಂ ಧರ್ಮ ಅಂತ ಬಂದಾಗ ಅವರಿಗೆ ಬಡತನ ಅನ್ನೋದೇ ಕಾಣಲ್ಲ. ನೀವು ಬಡತನ ದುಡ್ಡಿಲ್ಲ ಅವ್ರ ಹತ್ರ ಅಂತ ಇದ್ದೀರಿ. ಈಗ ಏನಾಯ್ತು ಅಂತ ಹೇಳಿದ್ರೆ, ಮೊನ್ನೆ ದಾವಣಗೆರೆ ಚುನಾವಣೆಯಲ್ಲಿ ಮುಸ್ಲಿಮರು ಅವರಿಗೆ ಸ್ವಲ್ಪ ವಿರೋಧ ಮಾಡಿದ್ದಾರೆ ಎಂಬುದು ಅವರ ಭಾವನೆಗಳಲ್ಲಿ ಉಂಟು. ಇನ್ನು ಮುಂದೆ ಇದೇ ರೀತಿ ಮುಂದುವರೆದ್ರೆ ಮುಸ್ಲಿಮರು ನಮ್ಮ ಕೈ ಬಿಟ್ಟು ಹೋಗ್ತಾರೆ. ಅವ್ರು ಪ್ರತ್ಯೇಕವಾಗಿ ರಾಜಕೀಯ ಪಕ್ಷದಲ್ಲಿ ಅವ್ರು ಚುನಾವಣೆ ಸ್ಪರ್ಧೆ ಮಾಡಿದ್ರೆ ನಮ್ಗೆ ಎಡಗಂಟಿಲ್ಲ ಎಂಬ ದೃಷ್ಟಿಯಲ್ಲಿ ಈ ರೀತಿ ಓಲೈಕೆಗಳನ್ನು ಮಾಡ್ತಾರೆ. ಇವತ್ತು ತಾವು ನೋಡಿರ್ಬೋದು, ನಿನ್ನೆ ಕೇರಳದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲಿ ಕೂಡ ವೇಣುಗೋಪಾಲ್ ಪರವಾಗಿ ಹೈಕಮಾಂಡ್ ವಕಾಲತ್ ಹಾಕಿದಾಗ ಮುಸ್ಲಿಂ ಲೀಗಿನ 30 ಜನ ಶಾಸಕರು ನಾವು ಹೇಳಿದಾಗೆ ಕೇಳದಿದ್ರೆ ನಾವು ಕೂಡ UDF ಇಂದ ಹೊರಗೆ ಬರುತ್ತೇವೆ ಎಂಬ ಥ್ರೆಟ್ ಕೊಟ್ಟು ಇವತ್ತು ಅದರಲ್ಲಿ ಅವರು ಸತೀಶ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಯಶಸ್ವಿಯನ್ನು ಸಾಧಿಸಿದ್ದಾರೆ. ಅದರ ಒಂದು ಅಂಗವಾಗಿ ಇವತ್ತು ಕರ್ನಾಟಕದಲ್ಲಿ ಕೂಡ ಈ ರೀತಿಯ ನಾಟಕವನ್ನು ಆಡ್ತಿದ್ದಾರೆ. ಅದರಿಂದಾಗಿ ಬೈ ಎಲೆಕ್ಷನ್ ಹೆದರ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅನ್ಸುತ್ತಾ ನಿಮ್ಗೆ? ಏನು ಬೈ ಎಲೆಕ್ಷನ್ ದಾವಣಗೆರೆಯಲ್ಲಿ ಆಗಿದ್ ಬೈ ಎಲೆಕ್ಷನ್ ಅದಾದ್ಮೇಲೆ ಆದ ಪರಿಣಾಮ ಇವನ್ನೆಲ್ಲ ನೋಡ್ಕೊಂಡು ಹೆದರ್ಕೊಂಡು ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ನಿಜವಾಗಿ ಇವತ್ತು ಕಾಂಗ್ರೆಸ್ ಇವತ್ತು ದಾರಿ ತಪ್ಪಿದ ಇದಾಗಿದೆ. ಅವರಿಗೆ ಯಾವ ರೀತಿ ಮುನ್ನಡೆಸಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರವನ್ನ ಅಂತ ಗೊತ್ತಿಲ್ಲ. ಅವ್ರಿಗೆ ಅಷ್ಟು ಶಿಕ್ಷಣ ಸಂಸ್ಥೆ ಬಗ್ಗೆ ಪ್ರೀತಿ ಇದ್ರೆ ಇವತ್ತು ಬಹಳಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ಇವತ್ತು ಶಿಥಿಲ ವ್ಯವಸ್ಥೆಗಳಿದೆ. ಮಳೆಗಾಲ ಸಂದರ್ಭದಲ್ಲಿ ಸೋರಿಕೆ ಆಗ್ತದೆ, ವಿದ್ಯಾರ್ಥಿಗಳಿಗೆ ಸರಿಯಾದ ಟಾಯ್ಲೆಟ್, ಸರಿಯಾದ ಕ್ಲಾಸ್ ರೂಮ್ ನ ವ್ಯವಸ್ಥೆಗಳಿಲ್ಲ, ಶಿಕ್ಷಕರಿಗೆ ಸರಿಯಾಗಿ ಸಮಯದಲ್ಲಿ ಸಂಬಳ ಆಗ್ತಾ ಇಲ್ಲ, ಅತಿಥಿ ಉಪನ್ಯಾಸಕರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ ಸಂಬಳ ಕೊಡ್ಲಿಕ್ಕೆ. ಇದೆಲ್ಲ ನಿಮ್ ಕಾಲದಲ್ಲೂ ಆಗಿತ್ತಪ್ಪ, ಆಗಿತ್ತಪ್ಪ ಇವೆಲ್ಲ. ಅಲ್ಲಲ್ಲ, ಅದಕ್ಕೆ ಒಂದು ವ್ಯವಸ್ಥೆ ಮಾಡುದು ಬಿಟ್ಟು ಈ ರೀತಿ ಮತ್ತಷ್ಟು ಗೊಂದಲ ಮಾಡಿದ್ರೆ, ಇವರ ರಾಜ್ಯಕ್ಕೆ ಸ್ವಾರ್ಥಕ್ಕಾಗಿ, ಲಾಭಕ್ಕಾಗಿ ಮಾಡಿದ್ರೆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ದಾರಿ ಇದಾಗ್ತದೆ, ಬೀದಿ ಪಾಲಾಗ್ತದೆ ಅಂತ ನಾನು ಹೇಳಲಿಕ್ಕೆ. ಯಶ್ಪಾಲ್ ಅವರೇ, ನನ್ಗೆ ಬಿಜೆಪಿ ಅವ್ರ ವಿಚಾರದಲ್ಲಿ ಒಂದ್ ಕನ್ಫ್ಯೂಷನ್. ಬೆಳಗ್ಗೆಯಿಂದ ಚರ್ಚೆಗಳನ್ನ ನಾನು ನೋಡ್ತಾ ಇದ್ದೆ, ಇದ್ರ ಅಪ್ಡೇಟ್ ಗಳನ್ನ ಗಮನಿಸ್ತಾ ಇದ್ದಾಗ ನೀವು ಬ್ಯಾನ್ ಮಾಡಿದ್ದು ಹಿಜಬ್ನ. ಹೌದು. ಅದನ್ನ ಇವ್ರು ಮುಚ್ಚಾಕ್ಲಿಕ್ಕೆ ಅಥವಾ ನಿಮ್ಮನ್ನ ಟ್ರ್ಯಾಪ್ ಮಾಡ್ಲಿಕ್ಕೋ ಅಥವಾ ಜನರನ್ನ ಮಂಗ ಮಾಡ್ಲಿಕ್ಕೋ ಹಿಜಾಬ್ ಜೊತೆಗೆ ಶಿವದಾರ ತರ್ತಾರೆ, ಜನಿವಾರ ತರ್ತಾರೆ. ಜನಿವಾರ ಯಾರು ಬಟ್ಟೆ ಮೇಲೆ ಅಥವಾ ತಲೆ ಮೇಲೆ ಕಟ್ಕೊಂಡು ಓಡಾಡ್ತಾ ಇದ್ರ? ಯಾಕೆ ಬಿಜೆಪಿ ಅವ್ರು ಇದು ಯಾವ್ದನ್ನೂ ಪ್ರಶ್ನೆ ಮಾಡಲಿಲ್ಲ? ಹಿಜಾಬಿಗೂ ಮೈ ಮೇಲೆ ಹಾಕೊಳ್ಳುವ ಈ ಶಿವದಾರ ಮತ್ತು ಜನಿವಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ? ಯಾಕೆ ನೀವುಗಳು ಯಾರು ಪ್ರಶ್ನೆ ಮಾಡ್ಲಿಲ್ಲ ಕಾಂಗ್ರೆಸ್ನ? ಒಂದು ನಾನು ಹೇಳಲಿಕ್ಕೆ ಬಯಸ್ತೇನೆ, ಮುಸ್ಲಿಂ ಧಾರ್ಮಿಕ ಮುಖಂಡ್ರೆ ಅವರ ಹೇಳಿಕೆಯನ್ನು ಕೊಟ್ಟಿದ್ರೆ ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಒಂದು ಸ್ಪಷ್ಟ ಆದೇಶವನ್ನು ನೀಡಿದೆ. ಹಿಜಾಬ್ ಧರಿಸುವುದು ಅವರ ಧಾರ್ಮಿಕ ಆಚರಣೆಯ ಒಂದು ಭಾಗವಲ್ಲ.
ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಈಗಾಗಲೇ ಕೇರಳದಂತ ರಾಜ್ಯದಲ್ಲಿ ಕೂಡ ಹಿಜಾಬ್ ಅನ್ನು ಬ್ಯಾನ್ ಮಾಡಿದ್ದಾರೆ. ಅತಿ ಹೆಚ್ಚು ಮುಸ್ಲಿಂ ಇರುವ ರಾಜ್ಯ ಯಾವ್ದು ಕೇರಳ. ನಮ್ಮ 7 ರಾಷ್ಟ್ರಗಳು, ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೂಡ ಹಿಜಾಬ್ ಅನ್ನು ಬ್ಯಾನ್ ಮಾಡಿದ್ದಾರೆ. ಒಟ್ಟಾರೆ ಇವರು ಜನಿವಾರ ಅದು ನಮ್ಮ ಒಂದು ಧಾರ್ಮಿಕ ಇದರ ಆಚಾರದ ಒಂದು ಭಾಗ. ಈ ಹಿಂದೆ ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಆ ಜನಿವಾರವನ್ನು ಧರಿಸಿಕೊಂಡು ಬರ್ತಿದ್ರು, ಆ ಕುಂಕುಮ ದೇವರ ಗಂಧವನ್ನು ಧರಿಸಿಕೊಂಡು ಬರ್ತಿದ್ರು. ಒಟ್ಟಾರೆ ಇವರು ಜನರನ್ನು ದಾರಿ ತಪ್ಪಿಸ್ತಾರೆ. ಯಾಕಂತ ಹೇಳಿದ್ರೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಚ್ಚುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಬಿಜೆಪಿ ಅವ್ರು ದಾರಿ ತಪ್ಪಿಸಿದ್ರ ಕಾಂಗ್ರೆಸ್ನವರು? ಇಲ್ಲಪ್ಪ, ಖಂಡಿತ. ಶಿವದಾರ ಜನವಾರದ ಕಾನ್ಸೆಪ್ಟೇ ಇರ್ಲಿಲ್ಲ, ಅದನ್ನ ಮಧ್ಯಕ್ಕೆ ತಗಬಂದ್ರು. ಜನ ಏನ್ ಅನ್ಕೋಬೇಕು ಇವಾಗ? ಅಯ್ಯೋ ನೋಡಿ, ಎಲ್ರು ಈಕ್ವಲ್ ಆಗಿ ನೋಡ್ತಾ ಇದಾರೆ ಕಾಂಗ್ರೆಸ್ನವರು, ಹಿಂದೂಗಳನ್ನ, ಮುಸ್ಲಿಮರನ್ನ, ಕ್ರಿಶ್ಚಿಯನ್ರನ್ನ ಅಂತ ಅನ್ಸಲ್ವಾ ಅವಾಗ? ಇದೇನ್ ಗೊತ್ತುಂಟಾ, ಕಡ್ಲೆ ಕೊಟ್ಟು ಅದಕ್ಕೆ ಅಡಿಕೆ ಕತ್ಕೊಂಡಂತ ವ್ಯಾಪಾರ. ಯಾಕಂದ್ರೆ ಒಂದು ಕಡೆಯಲ್ಲಿ ಜನರನ್ನು ಸ್ವಲ್ಪ ನಾವು ನಿಮ್ ಪರವಾಗಿದ್ದೇವೆ ಅಂತ ನಾಟಕ ಆಡ್ತಿದ್ದಾರೆ. ಮೊನ್ನೆ ತಾನೇ ನಮ್ಮ ಎಕ್ಸಾಮ್ಸ್ ಅಲ್ಲಿ ಎಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ನ ಸಂದರ್ಭದಲ್ಲಿ, ಸಿಇಟಿ ಎಕ್ಸಾಮ್ ಸಂದರ್ಭದಲ್ಲಿ ಓಪನ್ ಆಗಿ ಜನಿವಾರವನ್ನು ಕಿತ್ತುವ ಅಂತ ಕಟ್ ಮಾಡುವಂತ ಕೆಲಸಕ್ಕೆ ಅವರು ಮುಂದಾಗಿದ್ರು. ತಕ್ಷಣದಲ್ಲಿ ಸ್ವಲ್ಪ ಅವರು ಕೈಚಾರಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟಾರೆ ಹಿಜಾಬಿಗೂ ಜನಿವಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದರಿಂದಾಗಿ ಹಿಜಾಬ್ ಧರಿಸುವಂತದ್ದು ಯೂನಿಫಾರ್ಮ್ ನ ಮೇಲೆ, ಜನಿವಾರ ಧರಿಸುವಂತದ್ದು ಅಂಗಿಯ ಒಳಗಡೆ ಯಾವ ಧರಿಸ್ತಾರೆ, ಏನ್ ಧರಿಸ್ತಾರೆ ಅಂತ ಯಾರು ಚೆಕ್ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾಳೆ ಇನ್ನರ್ ಬೇರೆ ಅದ ಕಲರ್ ಆಗ್ಬೇಕು, ಇದು ಕಲರ್ ಆಗ್ಬೇಕಂದ್ರೆ ಶಿಕ್ಷಣ ಮಾಡ್ಲಿಕ್ಕೆ ಆಗ್ತದ? ಇಲ್ಲಲ್ಲ. ಜನಿವಾರ ಕೂಡ ಮನುಷ್ಯನ ಜೀವಿತದಲ್ಲಿ ಒಳಗೆ ಹಾಕೊಳ್ಳುವಂಥದ್ದು. ಅದರಿಂದಾಗಿ ಮುಖ್ಯಮಂತ್ರಿಗಳು, ಅದೇ ರೀತಿ ನಮ್ಮ ಶಿಕ್ಷಣ ಸಚಿವರು, ಆಲ್ರೆಡಿ ದ ಮ್ಯಾಟರ್ ಇಸ್ ಪೆಂಡಿಂಗ್ ಇನ್ ದ ಸುಪ್ರೀಂ ಕೋರ್ಟ್ ಫಾರ್ ದ ಫೈನಲ್ ಜಜ್ಮೆಂಟ್ ಆರ್ಡರ್. ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಗೋ ಮುಂಚೆವೇ ಇವರು ಆ ಬಗ್ಗೆ ನಿರ್ಧಾರವನ್ನು ಕೈಗೊಂಡ್ರೆ ಅದು ಕಂಟೆಂಪ್ಟ್ ಆಫ್ ದ ಕೋರ್ಟ್ ಆಗ್ತದೆ. ಅದರಿಂದಾಗಿ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು, ಈಗಾಗಲೇ ನಾನು 17 ಬಾರಿ ಬಜೆಟ್ ಮಂಡನೆ ಮಾಡಿದ್ದೇನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿ ನಾನು, ನನ್ನನ್ನು ಮೀರಿದ್ರೆ ಯಾರಿಲ್ಲ, ನಾನೇ ಕಾನೂನು ಪಂಡಿತ, ನಾನೇ ಆರ್ಥಿಕ ತಜ್ಞ ಅಂತ ಹೇಳುವವರು. ಇದರ ಬಗ್ಗೆ ಸ್ವಲ್ಪ ಜ್ಞಾನ ಇಲ್ಲವಾ ಅಂತ ಎಂಬುದು ನಮ್ಗೆ. ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು, ಅವ್ರು ಇಲ್ದೆಲ್ಲ ಇರೋದನ್ನೇನ್ ತರ್ಲಿಲ್ಲ. ಅವರು ಮ್ಯಾನಿಫೆಸ್ಟೋ ಅಥವಾ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರಲ್ಲ ಹಿಜಾಬ್ ನ ವಾಪಸ್ ತರ್ತೀವಿ ಅಂತ. ಬಟ್ ಹಿಜಾಬ್ ತರ್ತೀನಿ ಅಂದಿದ್ರೆ 3 ವರ್ಷ ಏನ್ ಮಾಡ್ತಾ ಇದ್ರಿ? ಗೆಣಸ್ ಕೀಳ್ತಾ ಇದ್ರ ಅಂತ? ಈಗ ಬೈ ಎಲೆಕ್ಷನ್ ಅಲ್ಲಿ ದೊಡ್ಡ ಪೆಟ್ಟು ತಿಂತೀವಿ ಅನ್ನೋ ಸುಳಿವು ಸಿಕ್ತು ಅವ್ರಿಗೆ. ತಗೊಳ್ಳಿ, ಈಗ ಗೆದ್ದಿರ್ಬೋದು ಅವ್ರ ಕಡೆಯವ್ರು, ಇಲ್ಲ ಅಂತಲ್ಲ. ಬಟ್ ಮಾರ್ಜಿನ್ ನೋಡಿದಾಗ ಅದನ್ನ ಓಲೈಸಕ್ ಹಿಂಗ್ ಮಾಡಿದ್ರ? ಬತ್ತಲಕ್ಕೆ ಇಟ್ಕೊಂಡಿದ್ರು, ಬೇಕಾದಾಗ ಯೂಸ್ ಮಾಡ್ಕೊಳ್ಳೋಣ ಅಂತ, ಹಂಗ್ ಮಾಡಿದ್ರ ಅಂತ? ಹಿಂದಿನ ಬಿಜೆಪಿ ಸರ್ಕಾರ ಇರುವಾಗ ಆ ಮ್ಯಾಟ್ರ್ ಕೋರ್ಟ್ ಅಲ್ಲಿ ಇರ್ಲಿಲ್ಲ. ಸರ್ಕಾರದ ಆದೇಶವನ್ನು ಕೋರ್ಟ್ ಮೆಟ್ಟಿಲಿಗೆ ಓದೋದು ಯಾರು? ಹಿಜಾಬ್ ದಾರಿಗಳೇ ಹೋಗಿದ್ರು. ಆಗ ಹೈಕೋರ್ಟ್ ಹಿಜಾಬ್ ನಿಷೇಧದ ಬಗ್ಗೆ ಪರವಾಗಿ ಆದೇಶ ಕೊಟ್ಟಾಗ ಅದನ್ನು ಇವರು ಹೈಕೋರ್ಟಿಗೆ ಅಪೀಲ್ ಮಾಡಿದ್ರು, ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಿದ್ರು. ಆಗ ಕೋರ್ಟ್ ಮ್ಯಾಟ್ ಇರ್ಲಿಲ್ಲ. ಈಗ ಕೋರ್ಟ್ ಅಲ್ಲಿ ಇರ್ಲಿಕ್ಕೆ ಹೋಗಿ ಕೋರ್ಟ್ ನಲ್ಲಿ ಸ್ಪಷ್ಟ ಯಾವುದೇ ಆದೇಶ ಬರದೆ ನೇರವಾಗಿ ಕೋರ್ಟ್ ಮ್ಯಾಟರ್ ಅನ್ನು ಇವರು ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ, ಅದರ ಬಗ್ಗೆ ನಿರ್ಧಾರ ಕೈಗೊಳ್ಳಿಕ್ಕೆ ಇವರಿಗೆ ಅವಕಾಶಗಳಿಲ್ಲ. ನಾಳೆ ಒಂದು ದಿನ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಶಾಲೆಗಳಲ್ಲಿ ಮದ್ರಸಾ ಮಾಡಿ ಅಂತ ಹೋಗ್ತಾರೆ, ಶಾಲೆಗಳಲ್ಲಿ ಕುರಾನ್ ಕಲ್ಸ ಅಂತ ಹೋಗ್ತಾರೆ. ಒಟ್ಟಾರೆ ಇವರಿಗೆ ಅಲ್ಪಸಂಖ್ಯಾತರ ಓಟ್ ಬೇಕು, ಸಾಹೇಬರ ಓಟ್ ಬೇಕು ಅಂತ ಹೇಳೋ ರೀತಿಯಲ್ಲಿ ಇವ್ರು ಏನಾದ್ರೆ ಮಾಡಿದ್ರೆ ಜನರು ಒಪ್ತಾರ? ಜನರು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಇವರು ನಾಳೆ ಇನ್ನೊಂದು ಬೇರೆ ಬೇರೆ ತರ್ಲಿಕ್ಕೆ ಇವರು ಮುಂದೆ ಆಗ್ತಾರೆ. ಸರಿ, ಈಗ ಏನ್ ಮಾಡ್ತೀರಿ? ಬಿಜೆಪಿ ಅವರು ಏನು ಮಾಡಕ್ ವಿಧಿಲ್ಲ ಅಂತ ಒಪ್ಕೋತೀರಾ ಅವ್ರ ನಿರ್ಧಾರನ? ನಮ್ಮ ಅವರಿಗೆ ಒಂದು ಸರ್ಕಾರಕ್ಕೆ ಒಂದು ವಿನಂತಿ, ಶಿಕ್ಷಣ ಸಂಸ್ಥೆಗಳಲ್ಲಿ ರಾಜ್ಯಕ್ಕೆ ತರಬೇಡಿ. ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ಧಾರ್ಮಿಕ ಆಚರಣೆಗೆ ಅದು ಸ್ಥಳ ಅಲ್ಲ ಎಂಬುದನ್ನು ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟಪಡಿಸಿದೆ. ವಿದ್ಯಾರ್ಥಿಗಳಾಗಿ ಇರ್ಬೇಕು, ಯಾವುದೇ ಜಾತಿ ಧರ್ಮ ಇರಲಿ. ಶಾಲೆಗೆ ಬರುವಾಗ ಟೀಚರಿಗೆ ಅವ ವಿದ್ಯಾರ್ಥಿ ಶಾಲೆಯಲ್ಲಿ ಒಳ್ಳೆ ರೀತಿಯ ಶಿಕ್ಷಣವನ್ನು ಪಡಿಬೇಕು, ಒಳ್ಳೆಯ ದೇಶಕ್ಕೊಂದು ಆಸ್ತಿಯಾಗಿ ಅವರು ಮೂಡಿ ಬರಬೇಕೆಂಬ ನಮ್ಮ ಉದ್ದೇಶ. ಅದರಿಂದಾಗಿ ನಮ್ಮ ಜಿಲ್ಲೆಯಲ್ಲಿ ಅಂತೂ ನಾವು ಇದಕ್ಕೆ ಯಾವುದೇ ರೀತಿಯಲ್ಲಿ ಆ ಹಿಜಾಬ್ ಧರಿಸಲಿಕ್ಕೆ ನಾವು ಸಹಕಾರವನ್ನು ಕೊಡುವುದಿಲ್ಲ. ಅದನ್ನು ನಾವು ವಿರೋಧಿಸುವೆ, ಪ್ರತಿಭಟಿಸುವೆ. ನಾಳೆ ಯಾವ್ದಾದ್ರೆ ಅನಾಹುತಗಳು, ಗೊಂದಲಗಳಾದ್ರೆ ಇದಕ್ಕೆ ನೇರವಾಗಿ ರಾಜ್ಯ ಅನಾಹುತ ಆಗುತ್ತೆ, ಗೊಂದಲ ಆಗುತ್ತೆ. ಯಶ್ಪಾಲ್ ಅವರೇ, ಅಲ್ಲ ಹಾಕೊಂಡು ಇವರು ಈ ರೀತಿ ಅದಕ್ಕೆ ಪ್ರೋತ್ಸಾಹ ಕೊಟ್ರೆ ನಾಳೆ ಗೊಂದಲ ಆದ್ರೆ, ಯಾವುದೇ ಏನಾದ್ರೆ ಹೆಚ್ಚು ಕಮ್ಮಿ ಆದ್ರೆ ಸರ್ಕಾರ ನನ್ಗೆ ಅದೇ ಕ್ಲಾರಿಟಿ ಸಿಗ್ಲಿಲ್ಲ. ಏನಾದ್ರು ಗೊಂದಲ ಪರವಾಗಿಲ್ಲ, ಪದ ಪಕ್ಕಕ್ಕಿಡೋಣ. ಹೆಚ್ಚು ಕಡಿಮೆ ಅಂದ್ರೆ ಏನಾಗುತ್ತೆ? ಹಿಜಾಬ್ ಹಾಕೊಂಡ್ರೆ ಹೆಚ್ಚು ಕಡಿಮೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇದು ಧಾರ್ಮಿಕ ಚಳುವಳಿ ಶುರು ಮಾಡ್ತಾರೆ ಅಂತನಾ? ಯಾವುದು ಕೇಸರಿ ಶಾಲು ಅಂತ ಶುರುವಾಗುತ್ತೆ ಅಂತಿದ್ದೀರಾ? ನೋಡಿ, ನಾವು ಎಲ್ಲ ರಾಷ್ಟ್ರೀಯ ಚಿಂತನೆಯಲ್ಲಿ ಬೆಳೆದವರು. ದೇಶದ ಬಗ್ಗೆ ನಾವು ಚಿಂತನೆ ಮಾಡಿ ನಮ್ಮ ದಿನನಿತ್ಯದ ಜೀವನವನ್ನು ಪ್ರಾರಂಭಿಸುವರು. ಅದರಿಂದಾಗಿ ಇದೇ ರೀತಿಯ ಅವರ ವರ್ತನೆ ಮುಂದುವರೆದ್ರೆ ಹಿರಿಯರ ಜೊತೆಗೆ ಚರ್ಚೆ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಗುಣಮಟ್ಟದ ಶಿಸ್ತುಬದ್ಧ ಶಿಕ್ಷಣ ನೀಡಲಿಕ್ಕೆ ನಮ್ಮ ಒಗ್ಗಟ್ಟಿನ ಪ್ರಯತ್ನಗಳನ್ನು ಮಾಡ್ತೇವೆ. ನಮ್ಮ ಧಾರ್ಮಿಕ ಭಾವನೆಗಳನ್ನು ಕೆಡಿಸುವಂತ ಕೆಲಸ ಮಾಡಿದ್ರೆ ಅದನ್ನು ಯಾವ ರೀತಿ ಅದನ್ನು ತಡೆಯುವಂತದ್ದು ಮಾಡಬೇಕು, ಖಂಡಿತವಾಗಿ ಅದನ್ನು ತಡೆದೇ ತಡ್ತೇವೆ.
ಈಗ ಅದೇ Okay. ಈಗ ಇವ್ರು ಹಿಜಾಬ್ ಕೊಟ್ರೆ ನಾವು ಕೇಸರಿ ಶಾಲ್ ಹಾಕೋ ಬರ್ತೀವಿ ಅಂತ ಆಲ್ರೆಡಿ ಒಂದು ವರ್ಜನ್ ಅಥವಾ ಕಾನ್ವರ್ಸೇಷನ್ ಶುರುವಾಗಿದೆ. ನಿಮ್ಮ ಅಭಿಪ್ರಾಯ, ನೀವು ಸಪೋರ್ಟ್ ಮಾಡ್ತೀರಾ ಬಿಜೆಪಿ ಅವರು ಅದಕ್ಕೆ? ಅವರು ಅಲ್ಲಿಂದ ಅದನ್ನು ಈಗಾಗಲೇ ಕೊಟ್ಟ ಆದೇಶವನ್ನು ಹಿಂಪಡೆದ್ರೆ ಸೂಕ್ತ. ಇಲ್ಲದಿದ್ದಲ್ಲಿ ನಮ್ಗೆ ಗೊತ್ತುಂಟು 90% ಹಿಂದೂಗಳಿರುವುದು. 90% ಹಿಂದೂಗಳ ಭಾವನೆಗೆ ಧಕ್ಕೆ ಆದ್ರೆ ಕೇಸರಿ ಶಾಲು ಧರಿಸಬಹುದು, ಕೇಸರಿ ಪಂಚೆ ಧರಿಸಬಹುದು, ಅಥವಾ ಅಲ್ಲಿ ಡೈಲಿ ಭಜನೆ ಮೂಲಕ ನಂಬರ್ಸ್ ಶಾಲೆಯ ಪ್ರಾರ್ಥನೆ 90% ಹಿಂದೂಗಳು ಅಂತ ನಂಬರ್ಸ್ ಮಾಡುವ ಸಂದರ್ಭ ಕೂಡ ಬರ್ಬೋದು. ಅವ್ರು ಇನ್ನೂ ಅಲ್ಪಸಂಖ್ಯಾತರಿದ್ದಾರೆ, 90% ಅನ್ನೋ ನಂಬರ್ ತಪ್ಪು ಹೇಳ್ಬಿಟ್ರಿ ನೀವು. ಅಲ್ಲಲ್ಲ, ನಮ್ಮ ಶಾಲೆಗಳಲ್ಲಿ ಉಡುಪಿ ಭಾಗದಲ್ಲಿ ಕೆಲವು ಭಾಗದಲ್ಲಿ ಜಾಸ್ತಿ ಇದ್ದಾರೆ. ಆದ್ರೆ ಒಂದು ಮೇಡಮ್ ನೆನಪಿಟ್ಕೊಳ್ಳಿ, ನಮ್ಮ ಇಂದಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜಲ್ಲಿ ಆದ ಸಂದರ್ಭದಲ್ಲಿ 6 ವಿದ್ಯಾರ್ಥಿಗಳನ್ನು ಹೊರತುಪಡಿಸಿದ್ರೆ ಆ ಸಂದರ್ಭದಲ್ಲಿ 70 ಜನ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣವನ್ನು ಪಡಿತಿದ್ರು. ಆದ್ರೆ ಉಳಿದ ಎಲ್ಲಾ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿನ ಆಡಳಿತ ಮಂಡಳಿಯ ಪರವಾಗಿದ್ರು. ನಮ್ಮ ಮನೆಗೆ ಕೂಡ ಬಂದು ನಾವು ನಮ್ಮನ್ನ ಅದಕ್ಕೆ ಎಲ್ಲಿ ತರಬೇಡಿ, ನಮ್ಗೆ ಇಲ್ಲಿ ಒಳ್ಳೆ ಶಿಕ್ಷಣ ಸಿಗ್ತದೆ, ಒಂದು ಒಳ್ಳೆ ಶಿಸ್ತುಬದ್ಧವಾದ ಸಂಸ್ಥೆ, ನಮ್ಗೂ ಅದಕ್ಕೆ ಏನು ಸಂಬಂಧ ಇಲ್ಲ, ನಾವಿಲ್ಲೇ ಮುಂದುವರಿಸ್ತೇವೆ ಅಂತ ಹೇಳಿದವರು ತುಂಬಾ ಜನ ಇದ್ದಾರೆ. ಅದರಿಂದಾಗಿ ಇವತ್ತು ಕಾಂಗ್ರೆಸ್ ಅವರು ಅವರ ಬೇಲೆ ಬೇಯಿಸ್ಲಿಕ್ಕಾಗಿ ಈ ರೀತಿ ಮಾಡ್ತಾರೆ. ಮುಸ್ಲಿಂ ಮಹಿಳೆಯರು ಕೂಡ ನನ್ನ ಪ್ರಕಾರ ಹಿಜಾಬ್ ಧರಿಸುವಂತ ನಿರ್ಧಾರಕ್ಕೆ ಪ್ರೊಟೆಸ್ಟ್ ಮಾಡ್ಬೋದಪ್ಪ, ಗಮನ ತಗೊಂಡು. ಬಟ್ ಏನ್ ಮಾಡ್ತೀರಾ, ನಿಮ್ಮಲ್ಲೇ ಹಾದಿರಂಪ ಬೀದಿರಂಪ ಮಾಡ್ಕೊಂಡಿದ್ದೀರಿ. ಒಬ್ಬ ಲೀಡರ್ಶಿಪ್ ಕ್ವಾಲಿಟಿ ಇರುವಂತವ್ರು ಒಬ್ರ ಇಬ್ರ ನಿಮ್ಮಲ್ಲಿ ತುಂಬಾ ಜನ ಇದ್ದಾರೆ. ಯಾರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀರಿ, ಎಲ್ಲಿ ಪ್ರೊಟೆಸ್ಟ್ ಮಾಡ್ತೀರಿ? ನೋಡಿ, ನಿಮ್ಮಲ್ಲಿ ಇದು ಪ್ರಾಬ್ಲಮ್ ಬಿಜೆಪಿಲಿ. ಅರ್ಥ ಆಗ್ಲಿಲ್ಲ ಮೇಡಮ್ ಎಂತ? ಈಗ ಅಟ್ಲೀಸ್ಟ್ ಈಗ ನಮಗೆ ಇದು ಸೂಕ್ತ ಅನ್ನಿಸ್ತಾ ಇಲ್ಲ ಕಾಂಗ್ರೆಸ್ನ ನಿರ್ಧಾರ. ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಹೋರಾಟ ಮಾಡ್ತೀವಿ ಅಂತಿರಲ್ಲ, ಹೋರಾಟ ಮಾಡಕ್ ಒಬ್ಬ ಲೀಡರ್ ಅಂತಿಲ್ವಲ್ಲ ನಿಮ್ಮಲ್ಲಿ? 3-4 ಜನ ಇದಾರಲ್ಲ, ಯಾರ ನೇತೃತ್ವದಲ್ಲಿ ಹೋಗ್ತೀರಿ? ನಮ್ಮ ಕಾರ್ಯಕರ್ತರ ಆಧಾರಿತ ಪಕ್ಷ, ನಮ್ಮ ಪಕ್ಷದ ಹಿರಿಯರು ಯಾವ ರೀತಿ ಸೂಚನೆಗಳನ್ನು ಕೊಡ್ತಾರೆ ನಾವು ಅದೇ ರೀತಿ ಮುಂದೆ ಹೋಗ್ತೇವೆ. ನಮ್ಗೆ ಕಾರ್ಯಕರ್ತರಾಗಿ ನಾವು ಪಕ್ಷ ಸಂಘಟನೆಯಲ್ಲಿ ಬೆಳೆದು ಬಂದವರು. ಅದರಿಂದಾಗಿ ರಾಷ್ಟ್ರೀಯ ವಿಚಾರ ಬಂದಾಗ ನಾವು ಯಾವತ್ತೂ ಕೂಡ ರಾಜಿ ಮಾಡುದಿಲ್ಲ, ಇಂದು ಮಾಡ್ಲಿಲ್ಲ, ಇವತ್ತು ಮಾಡುದಿಲ್ಲ, ಮುಂದೂ ಮಾಡುದಿಲ್ಲ. ಅದರಿಂದಾಗಿ ಹಿಂದುತ್ವಕ್ಕೆ, ನಮ್ಮ ಧರ್ಮಕ್ಕೆ ಧಕ್ಕೆ ಬಂದಾಗ ನಾವು ಎಲ್ಲ ನಮ್ಮ ಕೆಲಸಗಳನ್ನು ಬದಿಗಿಟ್ಟು ನ್ಯಾಯ ಒದಗಿಸುವಂತ ಕೆಲಸವನ್ನು ಖಂಡಿತವಾಗಿ ಮಾಡ್ತೇವೆ. ನಮ್ಮಲ್ಲಿ ಬಹಳಷ್ಟು ಜನ ರಾಷ್ಟ್ರ ಹಿರಿಯರು ಪರಿವಾರದವರು ಇದ್ದಾರೆ, ಪರಿವಾರದವರ ಮಾರ್ಗದರ್ಶನ ಪಡ್ಕೊಳ್ತೇವೆ. ಓಕೆ 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 ಟ್ರಾವೆಲಿಂಗ್ ಅಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಇಷ್ಟೊತ್ತು ನಿಮ್ ಸಮಯ ಕೊಟ್ರಿ ನಮ್ಮ ಜೊತೆಗೆ. ಎನಿವೆ, ಥ್ಯಾಂಕ್ ಯು ಯಶ್ಪಾಲ್ ಅವರೇ, ಥ್ಯಾಂಕ್ ಯು. ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿದ್ದಂತಹ ಅಂಶವನ್ನ ಅಂತೂ ಇಂತೂ ಜಾರಿಗೆ ತಂದ್ರು. ಬಟ್ 3 ವರ್ಷ ಕಾದ್ರು. ಅಂದರೆ ಗುರಿ ಟೈಮ್ ನೋಡಿ ಹೊಡೆಯೋದು ಅಂದ್ರಲ್ಲ, ಹಾಗೆ ಬೈ ಎಲೆಕ್ಷನಲ್ಲಿ ಭಯ ಬಿದ್ದುಬಿಟ್ರ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ನಮ್ಮ ವಿರುದ್ಧ ತಿರುಗಿ ಬಿದ್ದುಬಿಟ್ರು, ಮುಸ್ಲಿಂ ವೋಟ್ಗಳು ತಿರುಗಿ ಬಿತ್ತು ಅಂತ ಹಿಂಟ್ ಏನಾದರೂ ಸಿಕ್ತಾ? ಹಾಗಾಗಿ ಈ ರೀತಿಯ ನಿರ್ಧಾರಕ್ಕೆ ಬಂದ್ರ? ಈ ರೀತಿಯ ಚರ್ಚೆಗಳು ಒಂದು ಕಡೆ ಆಗ್ತಾ ಇದ್ರೆ, ಬಿಜೆಪಿಯಲ್ಲಿ ಹೋರಾಟ ಮಾಡ್ತಾರೆ ಅಂದರೆ ಯಾರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾರೆ? ಇಬ್ಬರ ಅಲ್ಲಿರೋರು ಎಲ್ಲರೂ ಲೀಡರ್ಸ್ ಬಿಜೆಪಿಯಲ್ಲಿ. ಇದರ ನಡುವೆ ಬಡವಾಗ್ತಾ ಇರೋದು, ಕೋಮು ಸಂಘರ್ಷಕ್ಕೆ ನಲುಗಿ ಹೋಗ್ತಾ ಇರೋದು ವಿದ್ಯಾರ್ಥಿಗಳು ಮಾತ್ರ. ಮುಂದಿನ ದಿನಗಳಲ್ಲಿ ಈ ವಿಚಾರ ಯಾವ ಹಂತಕ್ಕೆ ಹೋಗುತ್ತೆ ಕಾದ್ ನೋಡೋಣ ಅಂತ ಹೇಳ್ತಾ, ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ನಮಸ್ಕಾರ.